ಪ್ರಕರಣದ A2 ಆರೋಪಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಇದೀಗ ಬರ್ತಾ ಇರುವಂತಹ ಬಿಗ್ ಅಪ್ಡೇಟ್. ಹೊಸಕೆರೆ ಹಳ್ಳಿ ನಿವಾಸದಲ್ಲೇ ಇದ್ರು ನಟ ದರ್ಶನ್, ಅಲ್ಲಿಯೇ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರ ತಂಡ ಎಲ್ಲಾ ಕಡೆಯಲ್ಲೂ ಕೂಡ ಬೀಡು ಬಿಟ್ಟಿತ್ತು, ಯಾವುದೇ ಕ್ಷಣದಲ್ಲೂ ಕೂಡ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ. ಆದ್ರೆ ನಾನು ಖುದ್ದು ಕೋರ್ಟ್ಗೆ ಬರ್ತೀನಿ ಅಂತೆಲ್ಲ ಹೇಳಿದ್ರು. ವಿಜಯಲಕ್ಷ್ಮಿ ನಿವಾಸದಲ್ಲೇ ದರ್ಶನ್ ಇದ್ರು, ಅಲ್ಲಿಯೇ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾವ ವೆಹಿಕಲ್ ಅವರ ಮನೆಯ ಗೇಟ್ ಪಾಸ್ ಮಾಡ್ತು ಅದೇ ವೆಹಿಕಲ್ ನಲ್ಲಿ ಬಂದ್ರ, ಯಾವಾಗ ಬಂದ್ರು, ಈ ಪ್ರಶ್ನೆ ಸದ್ಯಕ್ಕಿದೆ. ದರ್ಶನ್ ಅರೆಸ್ಟ್ ಅಂತೂ ಆಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅರೆಸ್ಟ್ ಮೆಮೋವನ್ನ ಅವರಿಗೆ ತೋರಿಸೋ ಮುಖಾಂತರ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗೆ ಉಳಿದ ಆರೋಪಿಗಳ ರೀತಿಯಲ್ಲೇ ದರ್ಶನ್ ರನ್ನು ಕೂಡ ತಮ್ಮ ಹೊಸಕೆರೆ ಹಳ್ಳಿಯ ನಿವಾಸದಿಂದ ಹೊರಕ್ಕೆ ಕರ್ತರ್ತಾರೆ. ನೇರ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆದುಕೊಂಡು ಬರುವ ಪ್ರಕ್ರಿಯೆ ಆಗುತ್ತೆ. ಈಗೆಲ್ಲ ಆರೋಪಿಗಳು ಕೂಡ ಠಾಣೆಯಲ್ಲಿದ್ದಾರೆ. ಇವರೊಬ್ರು ಬಾಕಿ ಇದ್ರು, ಇವರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ ನಂತರದಲ್ಲಿ ನೆಕ್ಸ್ಟ್ ಕೋರ್ಟ್ಗೆ ಕರ್ಕೊಂಡು ಹೋಗುವ ಕೆಲಸ ಆಗುತ್ತೆ. ವಿಜಯಲಕ್ಷ್ಮಿ ನಿವಾಸದಲ್ಲೇ ಬಂಧನಕ್ಕೆ ಒಳಪಟ್ಟಿದ್ದಾರೆ ದರ್ಶನ್. ಪೊಲೀಸರು ವಿಜಯಲಕ್ಷ್ಮಿ ಅವರಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ಆಗ ಅವರು ನಿವಾಸದಲ್ಲೇ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಪೊಲೀಸರು ತಮ್ಮ ಪ್ರಕ್ರಿಯೆಯನ್ನ ಚುರುಕುಗೊಳಿಸಿ ವಿಜಯಲಕ್ಷ್ಮಿ ಅವರ ನಿವಾಸ ಹೊಸಕೆರೆಹಳ್ಳಿಯ ಫ್ಲಾಟ್ ನಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಮನೆಯಿಂದ ಪೊಲೀಸರು ತಮ್ಮ ವಾಹನದ ಮೂಲಕ ಅವರನ್ನ ಹೊರಗೆ ಕರೆತರುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ.